ಶಿವಾಜಿಯವ್ರನ್ನ ಆ ಕಾಲಕ್ಕೆ ದೂರಿಟ್ಟಿದ್ರು. ಇವತ್ತು ಅದೇ ಜನ ನಮ್ಮ ಹಿಂದೂ ಚಕ್ರವರ್ತಿ ಹಾಗೆ ಹೀಗೆ ಮಾತಾಡ್ತಾ ಇರ್ತಾರೆ. ಕಾಲಾಯ ತಸ್ಮೈ ನಮ. ಆದರೂ ಈ ಸಂದರ್ಭದಲ್ಲ ಸತೀಶ್ ಜಾರಕಿಹೊಳಿ ಅವ್ರದ್ದಾಗಿರ್ಬೋದು, ಅದೇ ಕಾಲಕ್ಕೆ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವ್ರದ್ದಾಗಿರ್ಬೋದು, ಈ ಕೆಲಸ ನಿಜವಾಗಿಯೂ ನಾವು ಅದನ್ನು ಏನಪ್ಪ ಅಂದ್ರೆ ಹೊಗಳಲೇಬೇಕಾದಂಥದ್ದು, ಮೆಚ್ಚಲೇಬೇಕಾದಂಥದ್ದು. ಶಹಾಜಿ ಮಹಾರಾಜರ ಬಗ್ಗೆ ಅಂತೂ ಇನ್ನಷ್ಟು ಆಸಕ್ತಿ ತೆಗೆದುಕೊಂಡ ನಮ್ಮ ಸತೀಶ್ ಅವರು ಒಂದೇನೋ ಸ್ಮಾರಕ ಮಾಡ್ಬೇಕಂತ ಹೊರಟಿದ್ದಾರೆ. ಅದು ಸಹಿತ ಚನ್ನಗಿರಿ ತಾಲೂಕಿನ ಹೊದಗೇರಿಯಲ್ಲಿ, ಹೊದಗೇರಿ ಗ್ರಾಮದಲ್ಲೇ ಇದು ಸಹಿತ ಒಂದು ಏನಪ್ಪ ಅಂದ್ರೆ ಒಂದು ಒಳ್ಳೆಯ ಕೆಲಸ. ಯಾಕಂದ್ರೆ ನಮ್ಮ ಹಿರಿಯರನ್ನು ನಾವು ನೆನಪಬೇಕಾಗಿದ್ದು, ಅವರು ನಮಗೆ ತೋರಿಸಿದ ಮಾರ್ಗದಿಂದ ಮುಂದುವರಿಬೇಕಾಗಿದ್ದು ನಿಜವಾಗಿ ಒಳ್ಳೆಯ ಸಂದೇಶ ಬೀರುವಂಥದ್ದು. ಇದನ್ನು ಸ್ವತಃ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವರು ಹೇಳ್ಕೊಂಡಿದ್ದಾರೆ ತಮ್ಮ ಭಾಷಣದಲ್ಲ. ಮತ್ತು ಇತ್ತೀಚೆಗೆ ನಾವು ನೋಡ್ತಾ ಇದ್ದೀವಿ, ಈ ನಮ್ಮ ಸತೀಶ್ ಅವರಲ್ಲ ಶಿವಾಜಿ ಮಹಾರಾಜರ ಬಗ್ಗೆನೂ ಸಾಕಷ್ಟು ಅಭ್ಯಾಸ ಮಾಡ್ತಾ ಇದ್ದಾರೆ, ತಿಳ್ಕೊಳ್ತಾ ಇದ್ದಾರೆ. ಯಾಕಂದ್ರೆ ಒಬ್ಬ ಜನಸೇವಕಗೆ ನಿಜವಾಗಿ ಎಲ್ಲ ಜ್ಞಾನ ಇರಬೇಕಾಗ್ತದೆ, ತಿಳುವಳಿಕೆ ಬೇಕಾಗ್ತದೆ. ಶಿವಾಜಿ ಅವ್ರು ಮಾಡಿದ ಸಾಧನೆಗಳಾಗಿರ್ಬೋದು, ಟಿಪ್ಪು ಸುಲ್ತಾನ್ ಮಾಡಿದ ಸಾಧನೆ ಆಗಿರ್ಬೋದು, ಅವ್ರು ಯಾವ ರೀತಿಯಾಗಿ ಹೋರಾಟ ಮಾಡಿದರು, ಪ್ರತಿಯೊಬ್ಬರ ಬಗ್ಗೆ ತಿಳ್ಕೊಂಡು ಆ ರೀತಿ ತಾವು ಆ ದಿಶೆಯಲ್ಲಿ ಹೆಜ್ಜೆ ಇಡೋದು ಅಷ್ಟ ಪ್ರಮುಖದ. ತಿಳ್ಕೊಳ್ಳೋ ಜೊತೆಗೆ ಅದರ ಕಾರ್ಯಾಚರಣೆ ತರೋದು ಭಾಳ ಮಹತ್ವದ. ಆ ದಿಶೆಯಲ್ಲೇ ನಮ್ಮಿಬ್ಬರು ಬೆಳಗಾವಿಯ ನಾಯಕ ಮತ್ತು ನಾಯಕಿಯರು ಈ ದಿಶೆಯಲ್ಲಿ ಇನ್ನೂ